ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಅಮೃತ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ನಾನು ಅದಕ್ಕೋಸ್ಕರ ಈಗ ಈಚೆ ಹೋಗ್ತಾ ಇದ್ದೀನಿ, ಅದಕ್ಕೆ ಬ್ಲಾಗ್ ಮಾಡೋಣ ಅಂದ್ಕೊಂಡೆ. ಎಲ್ಲಿ ಅಂದರೆ ಊರಿಗೆ ಹೋಗ್ತಾ ಇದ್ದೀನಿ. ಊರಲ್ಲಿರೋ ದೇವಸ್ಥಾನಕ್ಕೆ ಹೋಗೋಣ ಅಂತ. ಇಲ್ಲೂ ಇದೆ, ಬಟ್ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಸೊ ದಿಸ್ ಇಸ್ ಮೈ ಔಟ್ಫಿಟ್ ಆ್ಯಂಡ್ ಲೆಟ್ಸ್ ಗೋ ಟು ನಮ್ಮ ಊರು ಗೊತ್ತಲ್ಲ, ಕುಣಿಗಲ್. ಅಲ್ಲೇ ಹೋಗೋಣ. ಅಲ್ಲೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬ್ಲೆಸ್ಸಿಂಗ್ಸ್ ತಗೊಂಡು ವೆಂಕಟೇಶ್ವರ ನೋಡಿಕೊಂಡು ವಾಪಸ್ ಬರೋಣ. ಲೆಟ್ಸ್ ಗೋ, ಬನ್ನಿ ಹೋಗೋಣ. ಓಕೆ, ಇವತ್ತು ನಾವು ಮನೆಯಿಂದ ನಡ್ಕೊಂಡು ಹೋದ್ವಿ. ಯಾವ ವಿಡಿಯೋ ಸ್ಟಾಪಲ್ಲೂ ಬಸ್ ಹತ್ತಿಲ್ಲ. ನಮ್ಮ ಮನೆಯಿಂದ 8ನೇ ಮೈಲಿಗೆ ನಾವು ನಡ್ಕೊಂಡು ಹೋದ್ವಿ. ಅಲ್ಲಿಂದ ಹೋಗಿ ನಾವು 8ನೇ ಮೈಲಲ್ಲಿ ನಿಂತ್ಕೊಂಡ್ರೆ ನಮ್ಮ ಮಗು ಏನೋ ಒಂದು ಮಾಡುತ್ತೆ ಅಂದರೆ ಅದು ನೀಟಾಗಿ ಮಾಸ್ಕ್ ತೆಗೆದ್ಬಿಟ್ಟು ಅವಳೇ ಪರ್ಸಲ್ಲಿ ಇಟ್ಕೊಂಬಂದಿದ್ಲು. ಮಾಸ್ಕ್ ತೆಗೆದ್ಬಿಟ್ಟು ಮುಖಕ್ಕೆ ಹಾಕ್ಕೊಂಡು ಕಿವಿಗೆ ಹಾಕ್ಕೊಂಡು ಏನೋ ಶೋ ಮಾಡ್ತಾಯಿದ್ಲು. ಅದು ಎಲ್ಲಿ ನೋಡೋದ್ಲೋ ಗೊತ್ತಿಲ್ಲ ಮಾಸ್ಕ್ ಹಾಕ್ಕೋಬೇಕು ಅಂತ. ಬಸ್ಸಲ್ಲಿ ಹೋಗಬೇಕು ಅಂದಿದ್ದಕ್ಕೆ ಮಾಸ್ಕ್ ತೆಗೆದು ಕೈಯಲ್ಲಿ ಇಟ್ಕೊಂಡು ಮಮ್ಮಿ ಮಾಸ್ಕ್ ಹಾಕು ಅಂತ ಅವಳೇ ತೆಗೆದು ಹಾಕ್ಕೊಂಡ್ಳು. ಆಮೇಲೆ ಅಲ್ಲಿಂದ ನಾವು ಬಸ್ ಸಿಕ್ತು, ಬಸ್ ಹತ್ತಿದ್ವಿ. ಬಸ್ಸಲ್ಲಿ ಸ್ವಲ್ಪ ರಶ್ ಇದ್ದಿದ್ದರಿಂದ ಅವಳೊಬ್ಳು ಹೋಗಲ್ಲ ಇಂಜಿನ್ ಮೇಲೆ ಕೂತಿದ್ಲು, ತೂರ್ಸ್ಕೊಂಡು ಬರ್ತಿದ್ಲು. ನಾವಲ್ಲೇ ನಿಂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಆಮೇಲೆ ನಾನು ಹೋಗೋ ಇಂಜಿನ್ ಮೇಲೆ ಕೂತ್ಕೊಂಡು ಅವಳು ಗೇಮ್ ಆಡ್ತಾಯಿದ್ಲು. ನಾನು ಅದನ್ನು ನೋಡ್ತಾಯಿದ್ದೆ. ಆಮೇಲೆ ನಾವು ಹೋಗಿ ನಮ್ಮ ಊರಲ್ಲಿ ಇಳಿದು ಕುಣಿಗಲ್ಲಿಗೆ ರೀಚ್ ಆದ್ರಿ. ಅಲ್ಲಿಂದ ನಾವು ಮನೆ ಕಡೆ ನಡ್ಕೊಂಡು ಹೋದ್ವಿ. ನಾವು ಊರಿಗೆ ಬಂದಿದ್ದೀವಿ, ದೇವಸ್ಥಾನಕ್ಕೆ ಹೋಗಬೇಕು. ಫಸ್ಟ್ ನಾವು ನಮ್ಮ ಮನೆಗೆ ಬಂದು ನೋಡಿಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ. ನಾವು ಮೇನ್ ಎಂಟ್ರೆನ್ಸ್ ಬಿಟ್ಟು ಹಿಂದೆ ಕಳ್ಳದಾರಿಯಲ್ಲಿ ಹೋಗ್ತಾ ಇದ್ದೀವಿ. ಕಳ್ಳದಾರಿ ಅಲ್ಲ, ಹಿಂದಿನ ಬಾಗ್ಲು. ಇದು ನಮ್ಮ ಅಜ್ಜಿಗಳು. ಹಿಂದಿನ ಊರಲ್ಲಿ ಹೋಗೋಣ. ಲೆಟ್ಸ್ ಗೋ ಟು ಟೆಂಪಲ್. ಬನ್ನಿ ಹೋಗೋಣ ನಮ್ಮೂರ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಆ ನಾಯಿ ಪಾಪ ಅದು ಏನು ಅಂದ್ಕೊಂಡಿತ್ತು ಅದನ್ನ ತಿರುಗಿ ನೋಡ್ತಾ ಇತ್ತು. ನಾಯಿಗೆ ವ್ಲಾಗ್ ಮೇಲೆ ಇಂಟ್ರೆಸ್ಟ್ ಇದೆ. ಆಮೇಲೆ ನಾವು ಅಲ್ಲಿಂದ ದೇವಸ್ಥಾನ ಕಡೆ ಹೋದ್ವಿ. ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದ್ದಂಗೆ ನೋಡಿದ್ರಲ್ಲ, ಯಾವುದು ರಶ್ ಇಲ್ಲ. ಅಲ್ಲಿ ಫಸ್ಟೇನೆ ಅವರು ರಾಮನ್ನ ನಿಲ್ಲಿಸಿದ್ರು. ಈ ಕಡೆ ರಾಧಾಕೃಷ್ಣ, ಅಲ್ಲಿ ರಾಮ. ಆಮೇಲೆ ಹಂಗೆ ಮುಂದೆ ಹೋಗ್ತಾ ಇದ್ರೆ ಡೆಕೋರೇಷನ್ಸ್ ಅಂತೂ ಸಕ್ಕತ್ತಾಗಿ ಮಾಡಿದರು. ಎಂಟ್ರೆನ್ಸ್ ಹೀಗೆ ಫ್ಲವರ್ ಡೆಕೋರೇಷನ್ ಮಾಡಿದರು. ಅದಾದಮೇಲೆ ನಾವು ಮೆಟ್ಲು ಹತ್ಕೊಂಡು ಮೇಲೆ ಹೋದೋ ಟೆರೆಸ್ಗೆ. ಅಲ್ಲಿ ಟೆರೆಸಲ್ಲಿ ಎಲ್ಲ ದೇವ್ರನ್ನೂ ಕೂರಿಸಿದ್ರು. ಇಂಥ ದೇವ್ರು ಇರಲಿಲ್ಲ ಅನ್ನಂಗಿಲ್ಲ. ರಾಘವೇಂದ್ರ ಸ್ವಾಮಿಯಿಂದ ಹಿಡಿದು ಮಲೆ ಮಹದೇಶ್ವರನ ಬೆಟ್ಟದವರೆಗೂ ಎಲ್ಲ ದೇವ್ರನ್ನೂ ಕೂರಿಸಿದ್ರು. ಅಯ್ಯಪ್ಪ ಸ್ವಾಮಿನೂ ಕೂರಿಸಿದ್ರು. ಅದರಿಂದ ನೋಡಿದ್ರೆ ಇಲ್ಲೆಲ್ಲ ಲಕ್ಷ್ಮೀ, ಸರಸ್ವತಿ, ಗಣೇಶ ಎಲ್ಲ ಕೂರಿಸಿದ್ದಾರೆ. ಆ ಕಡೆ ಸೈಡಿಗೆ ವೆಂಕಟೇಶ್ವರನ ಕೂರಿಸಿದ್ರು. ನಮ್ಮ ಪಾಪು ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗ್ಬಿಟ್ಟಿದ್ಲು. ಸಿ ಆಲ್ ಇನ್ ಒನ್ ಎಲ್ಲ ದೇವರು ಇದ್ದರು. ಅಲ್ಲಿ ಫ್ರಂಟಲ್ಲೇ ವೆಂಕಟೇಶ್ವರ ಮತ್ತು ಲಕ್ಷ್ಮಿಯವ್ರನ್ನ ನಿಲ್ಲಿಸಿ ಪೂಜೆ ಮಾಡಿ ಅಲ್ಲೇ ಕುಂಕುಮ ಎಲ್ಲ ಇಟ್ಟಿದ್ರು. ಅಲ್ಲಿಂದ ನಾವು ಮೆಟ್ಲಿಡ್ದು. ಇದು ಹೆಂಗಿದೆ ಅಂದರೆ ಧರ್ಮಸ್ಥಳದಲ್ಲಿ ಅಪ್ಪತ್ತಿ ಡೌನ್ ಇಳಿದು ಆಮೇಲೆ ದೇವಸ್ಥಾನದೊಳಗೆ ಹೋಗ್ತೀವಿ ಗೊತ್ತಾ, ಆ ಥರ ಕಾನ್ಸೆಪ್ಟಲ್ಲಿ ಮಾಡಿದ್ರು ಇದನ್ನು. ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಹೋಗ್ಬೇಕಾದ್ರೆ ಜನ ನಿಂತಿದ್ರಷ್ಟೇ, ರಶ್ ಇರಲಿಲ್ಲ. ನಾವಲ್ಲೇ ನಿಂತ್ಕೊಂಡು ಡೆಕೋರೇಷನ್ಸನ್ನು ನೋಡಿಕೊಂಡು ಸ್ವಲ್ಪ ಮೂವ್ ಆಗ್ತಾಯಿದ್ದಂಗೆ ನಾವು ಮೂವ್ ಆಗ್ತಾಯಿದ್ವಿ. ಇದೇ ದೇವಸ್ಥಾನದ ಎಂಟ್ರೆನ್ಸು. ಹೆಂಗಿದೆ ನೋಡಿ ಡೆಕೋರೇಷನ್, ಸಕ್ಕತ್ತಾಗಿದೆ ಅಲ್ಲ. ಏನು ಮಾಡೋಕ್ಕಾಗಲ್ಲ. ತಿರುಪತಿಗೆ ಹೋಗೋಕ್ಕಾಗಿಲ್ಲ ಅಂದರೆ ನಾವು ನಮ್ಮ ಹತ್ರನೇ ಇರೋ ವೆಂಕಟೇಶ್ವರನಿಗೆ ಹೋಗಿ ಬ್ಲೆಸ್ಸಿಂಗ್ಸ್ ತೊಗೊಂಡು ಬರ್ತೀವಿ. ಹಾಗಾಗಿ ನಾನು ಬೆಂಗಳೂರಲ್ಲಿ ತೊಗೊಳ್ಳಿಲ್ಲ, ಕುಣಿಗಲ್ಗೆ ಹೋಗಿದ್ದೆ. ನಾನು ಥರ್ಡ್ ಇಯರ್ ಅನಿಸುತ್ತೆ ಕಂಟಿನ್ಯೂಸ್ ಅಲ್ಲಿ ದೇವಸ್ಥಾನಕ್ಕೆ ವೈಕುಂಠ ಏಕಾದಶಿಗೆ ಹೋಗ್ತಾಯಿದ್ದೀನಿ. ಅದಕ್ಕೆ ಈ ವರ್ಷ ಮೇ ಬಿ ಅಲ್ಲಿಗೆ ಹೋಗಬೇಕು ಅಂತ ಹೋಗಿದ್ದೆ ಅನಿಸುತ್ತೆ. ಆಮೇಲೆ ಟೆಂಪಲ್ ಎಂಟ್ರಿ ಆಗ್ತಿದ್ದಂಗೆ 7 ಬಾಗಿಲಿರೋದು ಗೊತ್ತಾ, ಇನ್ನೇನಂತಾರೆ, ವೆಂಕಟೇಶ್ವರ ಸ್ವಾಮಿಗೆ 7 ಡೋರ್ಸ್. ಸೊ ಆ ಥರ 7 ಡೋರ್ಸ್ನ ಮಾಡಿ ಇಟ್ಟಿದ್ರು. ನಾವು ಅದರೊಳಗೆ ಹೋಗ್ತಾ ಇನ್ಸೈಡ್ ಹೋಗ್ತಾ ಇದ್ದಂಗೆ ಟೆಂಪಲ್ ಗರ್ಭಗುಡಿ ಒಳಗೆ ಹೋಗ್ತಾ ಇದ್ವಿ. ಅಲ್ಲಿ ಕ್ಯಾಮ್ರಾ ಅಲ್ಲೂ ಇರಲಿಲ್ಲ. ಆ ಕಡೆ ಈ ಕಡೆ ಎಲ್ಲ ಫೋಟೋ ತಕ್ಕೊಂಡಿದ್ದೆ ದೇವ್ರದ್ದು. ಫಸ್ಟ್ ಗಣೇಶನ ನೋಡಿಕೊಂಡು ಬ್ಲೆಸ್ಸಿಂಗ್ಸ್ ತೊಗೊಂಡು, ನೆಕ್ಸ್ಟು ವೆಂಕಟೇಶ್ವರನ ನೋಡಿ ಬ್ಲೆಸ್ಸಿಂಗ್ಸ್ ತೊಗೊಂಡು, ಅಲ್ಲಿ ಲಕ್ಷ್ಮಿನ ನೋಡಿಕೊಂಡು ಬಂದ್ವಿ. ಅಲ್ಲೇ ಕ್ಯಾಮ್ರಾದಲ್ಲಿ ನಾನು ನಿಮ್ಗೆ ತೋರಿಸಿದೆ, ಬಟ್ ಅದು ಕರೆಕ್ಟಾಗಿ ಫ್ಲವರ್ ಡೆಕೋರೇಷನ್ ವೆಂಕಟೇಶ್ವರ ಸ್ವಾಮಿ ಫೇಸ್ಗೆ ಅಡ್ಡ ಬಂದಿತ್ತು. ಅಲ್ಲಿಂದ ಈಚೆ ಬರ್ತಿದ್ದಂಗೆ ಇಲ್ಲಿ ಮೆರವಣಿಗೆ ದೇವ್ರು ಇರುತ್ತೆ ಗೊತ್ತಾ, ಅದನ್ನು ಡೆಕೋರೇಷನ್ ಮಾಡಿ ಮೇಲೆ ಕೂರಿಸಿದ್ರು. ನಾವು ಆ ದೇವ್ರ ಕೆಳಗಡೆಯಿಂದ ಬರಬೇಕು. ಎಲ್ಲೆಲ್ಲೂ ವೆಂಕಟೇಶ್ವರ. ಅದನ್ನ ನಾವು ಮಿರರಲ್ಲಿ ನೋಡೋ ಥರ ಇಟ್ಟಿದ್ರು. ಇದು ಎಷ್ಟು ದೇವಸ್ಥಾನದಲ್ಲಿ ಇದೆ ಇಲ್ಲ ಗೊತ್ತಿಲ್ಲ, ಬಟ್ ಇಲ್ಲಂತೂ ಹೀಗೆ ಇರೋದು. ದೇವ್ರ ಕೆಳಗಡೆಯಿಂದ ಬಂದು ಮಿರರಲ್ಲಿ ದೇವ್ರನ್ನ ನೋಡಿಕೊಂಡು ಈಚೆ ಬರಬೇಕು. ಎಲ್ಲರೂ ನೋಡ್ಕೊಳ್ಳಿ, ಇಲ್ಲಿಂದಾನೆ ಬ್ಲೆಸ್ಸಿಂಗ್ಸ್ ತೊಗೊಳ್ಳಿ, ಆಶೀರ್ವಾದ ಕೇಳಿ, ನಿಮ್ಗೆ ಅನಿಸಿದ್ದನ್ನ ಪ್ರೇ ಮಾಡಿ. ಈ ವರ್ಷ 2025 ದೇವರು ಎಲ್ಲದಕ್ಕೂ ಅಸ್ತು ಅನ್ನಲಿ. ಅಲ್ಲಿಂದ ಈಚೆ ಬರ್ತಿದ್ದಂಗೆ ತಿರ್ಗಾ ಅಲ್ಲಿ ನಮಗೆ ನೋಡಿದ್ರಾ ತೀರ್ಥ ಕೊಡೋಕ್ಕೆ, ಆಮೇಲೆ ಹೂವು ಕೊಡೋಕ್ಕೆ ಇಟ್ಟಿದ್ರು. ಅಲ್ಲಿಂದ ಇದು ಮಿನಿ ಹಾಲ್ ಅಂತ ಹೇಳಿದ್ದೀನಿ, ಲಾಸ್ಟ್ ಇಯರ್ದು ವ್ಲಾಗಲ್ಲೇ ತೋರಿಸಿದ್ದೀನಿ. ಈಚೆ ಬರ್ತಿದ್ದಂಗೆ ಪ್ರಸಾದ ಕೊಟ್ಟರು.
ಅವಲಕ್ಕಿ ಪುಳಿಯೋಗರೆ ಇನ್ನೇನು ಅನ್ಬೇಕು ಗೊತ್ತಿಲ್ಲ, ಮೋಸ್ಟ್ಲಿ ಗೊಜ್ಜು ಅವಲಕ್ಕಿ ಇರ್ಬೋದು. ಗೊಜ್ಜು ಅವಲಕ್ಕಿ ಕೊಟ್ಟು ಒಂದು ಲಾಡು ಕೊಟ್ಟು ಪ್ರಸಾದ ತೊಗೊಂಡು ನಾವು ಮನೆ ಕಡೆ ಬಂದ್ವಿ. ಮತ್ತು ಅಲ್ಲೋಗಿ ಫೋಟೋ ತಕ್ಕೊಂಡು ಓಕೆ, ನಾವು ಫೈನಲಿ ಪ್ರಸಾದ ಇಸ್ಕೊಂಡು ದೇವಸ್ಥಾನದಿಂದ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಹೋಮ್ ಆ್ಯಂಡ್ ಈಟ್ ಪ್ರಸಾದ. ಕನ್ನಡ ಮಾತಾಡೋಣ ಇವತ್ತಾದರೂ. ಜಾನು ಏನಂತ ನೀಟಾಗಿ ಮಾತಾಡೋದು. ಮನೆಗೆ ಹೋಗಿ ಪ್ರಸಾದ ತಿಂಡಿ ಒಂದು ಸ್ವಲ್ಪ ಮಲಗಬೇಕಾ? ಆ್ಯಂಡ್ ನಾವು ಈಗ ಮನೆಗೆ ಹೋಗೋಣ. ನೋಡಿದ್ರಾ ಹೆಂಗಿತ್ತು ನಮ್ಮ ಮಧ್ಯೆ ಊರ ದೇವಸ್ಥಾನ. ಇಲ್ಲಿ ನಾವು ಬೇಗ ಬಂದಿದ್ದು ಒಳ್ಳೇದಾಯ್ತು. ಕ್ಯೂ ನಿಂತ್ಕೊಂಡಿಲ್ಲ. ಅವಳು ಮಾತಾಡಲ್ಲ ಅಂದ್ಲು, ನಾವಿವತ್ತು ಕ್ಯೂ ನಿಂತ್ಕೊಳ್ಳಿಲ್ಲ. ಸೊ ಬೆಸ್ಟು. 4:50 ಬಂದು ನೀಟಾಗಿ ಹೋದೋ. ಎಲ್ಲರೂ ಕ್ಯೂ ಇಲ್ಲ, ಏನಿಲ್ಲ. ಮೂವಿಂಗಲ್ಲಿತ್ತು. ಈಗ ನಮ್ಮಿಂದೆ ಬಂದವ್ರು ಜನ ಎಲ್ಲ ಕ್ಯೂ ನಿಂತ್ಕೋತಾರೆ. ಸಂಜೆ ಆಗ್ತಾ ಬಂತು. ಸೊ ಸೂರ್ಯ ಮುಳುಗೋ ಟೈಮಿಗೆ ನಾನು ಕರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗಿ ಬಂದೆ. ಬೆಂಗಳೂರಲ್ಲಿ ಹೋಗ್ಬೋದಿತ್ತು, ಬಟ್ ಬೆಂಗಳೂರು ಸಿಕ್ಕಾಪಟ್ಟೆ ರಶ್ ಇತ್ತು. ಅದಕ್ಕೆ ನಾನು 3 ದೇವಸ್ಥಾನಕ್ಕೆ ಬಂದಿದ್ದೆ. ಆಲ್ಮೋಸ್ಟ್ ಲಾಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೆ. ಅಲ್ಲಿಂದ ಮನೆಗೆ ಬಂದು ನಾವು ಪ್ರಸಾದ ಸ್ವಲ್ಪ ತಿಂದು ಹಂಗೆ ಬಿದ್ದು ಉರುಳಾಡಿ ಇನ್ನೂ ಸ್ವಲ್ಪ ಹೊತ್ತಾಗಲಿ ಅಂತ ವೆಯ್ಟ್ ಮಾಡಿ ಆಮೇಲೆ ನಾನು 7:15 ಬಸ್ ಹತ್ತಿದೆ. ಬಸ್ ಸ್ಟ್ಯಾಂಡಿಗೆ ಬಂದು ಓಕೆ ಬಾಯ್ ಗಾನು, ನಾ ಬೆಂಗಳೂರು ಬರ್ತೀನಿ, ನೀನು ಇಲ್ಲೇ ಇರು. ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ಸಿಗೆ ವೇಟ್ ಮಾಡಿದ್ರೆ ಬಸ್ಸೇ ಬರೋದು ಬೇಡವಾ ಎಷ್ಟೊತ್ತಾದ್ರೂ. ಆಮೇಲೆ ಫೈನಲಿ ಒಂದು ಬಸ್ ಬಂತು. ಬೆಂಗಳೂರಿಂದ ರಶ್ ಇತ್ತು, ಇಲ್ಲಿಂದ ರಶ್ ಇರಲ್ಲ ಅಂದ್ಕೊಂಡೆ, ಹಾಗೆ ರಶ್ ಇರಲಿಲ್ಲ. ಆಮೇಲೆ ನಾನು ನಮ್ಮ ಏರಿಯಾ ಕಡೆ ಬಂದು ಎಂಟ್ಲೆ ಮೈಲಲ್ಲಿ ಇಳಿದು ಅಲ್ಲಿಂದ ಇನ್ನೊಂದು ಬಸ್ ಹತ್ಕೊಂಡು ವಿಡಿಯೋ ಸ್ಟಾಪಿಗೆ ಬಂದು ಫೈನಲಿ ಐ ರೀಚ್ಡ್ ಹೋಮ್. ಓಕೆ, ಫೈನಲಿ ನಾನು ನಮ್ಮ ಮನೆಗೆ ಬಂದೆ. ಆ್ಯಂಡ್ ಊರು ಸುತ್ತಕೊಂಡು ಊರಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಅವ್ರನ್ನಲ್ಲೇ ಬಿಟ್ಟು ನಾನು ಬಂದಿದ್ದೀನಿ. ತಿರ್ಗಾ ನಾಳೆ ಬೆಳಿಗ್ಗೆ ಎದ್ದು ಊರಿಗೆ ಹೋಗ್ತೀನಿ. ಲೆಟ್ಸ್ ಗೋ ಟು ಊರು, ನಮ್ಮ ಊರು. ನೀವೆಲ್ಲ ಅನ್ಕೋತಾ ಇದ್ದೀರಾ ಊರಲ್ಲಿ ಇರ್ಬೋದಿತ್ತು ಯಾಕೆ ಬಂದು ಅಂತ. ಸುಮ್ಮನೆ ಬಂದೆ, ಹಾಗೆ ಫ್ರೀ ಇದೆಯಲ್ಲ ಓಡಾಡೋಣ ಅಂತ ಬಂದಿದ್ದೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ನಿಮ್ಮ ಅಮೃತ ಯೂಟ್ಯೂಬ್ ಚಾನಲ್. ಬಾಯ್ ಬಾಯ್, ಮೀಟ್ ಯು ಆಲ್ ಇನ್ ನೆಕ್ಸ್ಟ್ ವ್ಲಾಗ್.